ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗಿಂತ ಮೊದಲು ನನ್ನ ವಿಡಿಯೋಸ್ ನೋಡ್ಬೇಕು ಅಂದ್ಕೊಂಡಿದ್ದೀರಾ? ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ. ಈ ಗಂಟೆ ಸಿಂಬಲ್ ಒತ್ತೋದ್ರ ಮೂಲಕ. ಎಲ್ಲ ಯೂಟ್ಯೂಬ್ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಚನ್ನ. ಈ ದಿನ ಹೊಸ ಫೋಟೋ ಎಡಿಟರ್ ಆ್ಯಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನನಗೆ ಕೇಳ್ತಾ ಇದ್ರು ಏನಂತಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಹೇಗೆ ಅಂತೇಳಿ. ಆದರೆ ಈ ಒಂದು ಆ್ಯಪ್ನಲ್ಲಿ ಏನು ವಿಶೇಷ ಅಂದರೆ ಸ್ಕಿನ್ ಕಲರ್, ಬ್ಯಾಕ್ಗ್ರೌಂಡ್, ಏರ್ ಕಲರ್, PNG ಫಾರ್ಮೆಟ್, DSL ಎಫೆಕ್ಟ್, ಹೀಗೆ ಎಲ್ಲವೂ ಕೂಡ ಈ ಒಂದು ಆ್ಯಪ್ನಲ್ಲಿ ನಾವು ಕಂಡು ಬರ್ತೇವೆ. ಅದು ಹೇಗಂತೀರಾ? ಹಾಗಾದರೆ ಈ ವಿಡಿಯೋನ ಪ್ರಾರಂಭದಿಂದ ಕೊನೆವರೆಗೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಈ ವಿಡಿಯೋ ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನಿಮಗೆ ಪ್ಲೇಸ್ಟೋರ್ ಕಂಡು ಬರುತ್ತಲ್ಲ, ಪ್ಲೇಸ್ಟೋರನ್ನ ಏನು ಮಾಡ್ತೀರಾ ಅಂತಂದರೆ ಪ್ಲೇಸ್ಟೋರನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಪ್ಲೇಸ್ಟೋರನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಟೆಲಿಪೋರ್ಟ್ ಫೋಟೋ ಎಡಿಟರ್ ಅಂತೇಳಿ ಆಪ್ಷನ್ ಕಂಡು ಬರುತ್ತೆ. ಆ ಒಂದು ಅಪ್ಲಿಕೇಶನ್ ಏನು ಮಾಡ್ತೀರಾ ಅಂತಂದರೆ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ನಂತರ ಅದು ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಐಕಾನ್ ನಿಮ್ಮ ಡಿಸ್ಪ್ಲೇಯಲ್ಲಿ ಕಂಡು ಬರುತ್ತೆ. ಈ ರೀತಿಯ ಐಕಾನ್ ಕಂಡು ಬರುತ್ತೆ. ಈ ಟೆಲಿಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಟಚ್ ಕೊಡಿ. ಟಚ್ ಕೊಟ್ಟ ತಕ್ಷಣ ಇದೇನೆಂದರೆ ಸೆಲ್ಫಿಗೆ ಇದು ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಸೆಲ್ಫಿ ಬೇಡ ಅಂತಂದಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಸ್ವಿಚ್ ಅಂತ ಇದೆಯಲ್ಲ, ಸ್ವಿಚ್ಚನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇದು ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಎಡಿಟ್ ಮಾಡ್ಬೋದಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಫ್ಲ್ಯಾಶ್ ಹಾಕಿ ಆದರೂ ಮಾಡ್ಬೋದು. ಕೆಲವೊಂದು ಸೆಟ್ಟಿಂಗ್ಸ್ಗಳು ಕೂಡ ನೀವು ಯೂಸ್ ಮಾಡಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಅಪ್ಲಿಕೇಶನ್ನ ಬಳಸ್ಬೋದಾಗುತ್ತೆ. ನನಗೆ ಗ್ಯಾಲರಿಯಲ್ಲಿ ಆಲ್ರೆಡಿ ಒಂದು ಫೋಟೋ ಇದೆ, ಅದನ್ನು ನಾನು ಸೆಲೆಕ್ಟ್ ಮಾಡಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದ ಕಾರಣ ಗ್ಯಾಲರಿನ ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿಯಾಗಿ ತೋರಿಸೋದಿಲ್ಲ, ನಿಮಗೆ ಬೇರೆ ಥರನಾಗಿ ನೀವು ತೋರಿಸ್ಬೋದು. ಅದೇ ರೀತಿಯಾಗಿ ಇಲ್ಲೇನಂತಂದರೆ ಗ್ಯಾಲರಿನ ಸೆಲೆಕ್ಟ್ ಮಾಡಿದ್ದೀನಿ. ನನ್ನೊಂದು ಫೋಟೋವನ್ನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಆಯ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಎಡಿಟ್ ಫೋಟೋ ಅಂತ ತೋರಿಸ್ತಾ ಇದೆ. ಎಡಿಟ್ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ ಅಂತಂದರೆ ಈ ರೀತಿಯಾಗಿ ಎಷ್ಟು ಬೇಕು ಅಷ್ಟನ್ನು ನೀವೇನು ಮಾಡಿ ಸೆಲೆಕ್ಟ್ ಮಾಡಿ ಟಿಕ್ ಮಾರ್ಕನ್ನು ಆಗ್ತಾ ಇದೆ. ಇಲ್ಲಿ ಲೋಡಿಂಗ್ ತೋರಿಸ್ತಾ ಇದೆ, ಅಲ್ಲ ಡಾಟ್ ತೋರಿಸ್ತಾ ಇದೆಯಲ್ಲ, ಇದು ಲೋಡಿಂಗ್ ಆಗ್ತಾ ಇದೆ. ಈಗ ನನ್ನ ಫೋಟೋ ಅನ್ನೋದು ಲೋಡಿಂಗ್ ಆಯಿತು. ಲೋಡಿಂಗ್ ಆದ ನಂತರ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಏರ್ ಕಲರ್ ಅನ್ನೋದು ಚೇಂಜ್ ಮಾಡ್ಬೋದು. ಫಸ್ಟ್ ಇಲ್ಲಿ ಆಪ್ಷನ್ ಕಂಡು ಬರ್ತಾ ಇದೆ, ಏರ್ ಕಲರ್ ಕಂಡು ಬರ್ತಾ ಇದೆ. ನೀವು ಯಾವ ಒಂದು ಕಲರ್ ಅಂದ್ಕೊಂಡಿದ್ರೆ ಆ ಒಂದು ಕಲರ್ನ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಅನೇಕ ಆಪ್ಷನ್ಗಳು ನೀವು ಕಂಡು ಬರ್ತೀರಿ. ನಮಗೆ ವೈಟಿಶ್ ಬೇಕಾದ್ರೆ ವೈಟಿಶಲ್ಲಿ ನೋಡ್ಬೋದು, ಗ್ರೀನಿಶ್ ಅಥವಾ ಬ್ಲ್ಯಾಕಿಶ್, ಯಾವ ಕಲರ್ ಡಾರ್ಕ್ ಇದೆ ಡಾರ್ಕ್, ನಿಮಗೆ ಯಾವ ಕಲರ್ ಬೇಕು ಅನಿಸುತ್ತೆ ಆ ಕಲರ್ನ ಏನು ಮಾಡ್ತಾ ಹೋಗ್ಬೋದು ಅಂದರೆ ಚೇಂಜ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಕ್ಗ್ರೌಂಡನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ಫೋಟೋ ಎಡಿಟರ್ ಇಲ್ಲದೆ, ಯಾವುದೇ ಒಂದು ಫೋಟೋ ಎಡಿಟರ್ ಆಪ್ಷನ್ ಇಲ್ಲದೆ ಕೂಡ ನೀವು ನೀಟಾಗಿ ಏನು ಮಾಡ್ಬೋದು ಅಂದರೆ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಬೋದು. ಯಾವುದೊಂದು ಫೋಟೋ ಕೊಟ್ಟರೆ ಸಾಕೋದು, ನೀವೇನು ಅಪ್ಲಿಕೇಶನ್ ಓಪನ್ ಮಾಡಿ ಹಿಂದಕ್ಕೆಲ್ಲ ಏನು ಮಾಡ್ತೀರಾ ಅಂತಂದರೆ ಎಡಿಟ್ ಮಾಡಿ ಏನು ಮಾಡ್ತೀರಾ, ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ತೀರಾ. ಆದರೆ ಇಲ್ಲಿ ನಾವು ಬ್ಯಾಕ್ಗ್ರೌಂಡ್ಗೆ ಒಂದು ಅಪ್ಲಿಕೇಶನ್ ಬೇಕಾಗೋದಿಲ್ಲ, ಅನೇಕ ಒಂದು ಬ್ಯಾಕ್ಗ್ರೌಂಡ್ಗಳು ನಾವು ಕಂಡು ಬರ್ತೇವೆ. ನೋಡಿ, ಅನೇಕ ಬ್ಯಾಕ್ಗ್ರೌಂಡ್ಗಳಿದ್ದಾವೆ, ನಿಮಗೆ ಭಾರಿ ಆಪ್ಷನ್ಗಳು ಇಲ್ಲಿ ಕಂಡು ಬರ್ತವೆ. ಮಧ್ಯೆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದ್ದಾವೆ. ಇದು ಕ್ಲೋಸ್ ಮಾಡಿ, ಯಾಕಂತಂದರೆ ಇದು ಫ್ರೀ ಒಂದು ಅಪ್ಲಿಕೇಶನ್ ಆದ ಕಾರಣ ಮಧ್ಯೆ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಕಂಡು ಬರ್ತವೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಅನ್ನೋದು ಚೆನ್ನಾಗಿದ್ದಾವೆ. ಯಾವ ಒಂದು ಬ್ಯಾಕ್ಗ್ರೌಂಡ್ ನಿಮ್ಗೆ ಬೇಕು ಅಂದ್ಕೊಂಡಿದ್ರೆ ಆ ಒಂದು ಬ್ಯಾಕ್ಗ್ರೌಂಡ್ ಏನು ಮಾಡ್ತೀರಾ ಅಂತಂದರೆ ಸೆಲೆಕ್ಟ್ ಮಾಡಿ. ಈಗ ನಾನೊಂದು ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಯಾಕ್ಗ್ರೌಂಡ್ ನನಗೆ ಇಷ್ಟವಾಗಿದೆ ಅಂತೇಳಿ ಈ ಒಂದು ಬ್ಯಾಕ್ಗ್ರೌಂಡ್ ಏನು ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಆರೋ ಮಾರ್ಕ್ ಕಾಣುತ್ತಲ್ಲ, ಮೇಲೆ ಅಪ್ಪರ್ ಆರೋ ಮಾರ್ಕ್ ಕಾಣುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಆಪ್ಷನ್ ತೋರಿಸುತ್ತೆ. ಇನ್ಸ್ಟಾಗ್ರಾಮಿಗೆ ಕಳಿಸ್ಬೇಕು ಅನ್ಕೊಂಡಿದ್ರೆ ಈ ಫೋಟೋನ ಇನ್ಸ್ಟಾಗ್ರಾಮಿಗೆ ಕಳಿಸ್ಬೋದು, ಇಲ್ಲ ಫೇಸ್ಬುಕ್ ಕಳಿಸ್ಬೇಕು ಅನ್ಕೊಂಡಿದ್ರೆ ಫೇಸ್ಬುಕ್ಗೆ ಕಳಿಸ್ಬೋದು. ಅದೇ ರೀತಿ ಇಲ್ಲಿ ಇದು ಏನಾಗುತ್ತೆ ಅಂತಂದರೆ ಇಲ್ಲಿ ಗ್ಯಾಲರಿಗೆ ಅನ್ನೋದು ಡೈರೆಕ್ಟ್ ಫೋಟೋ ಅನ್ನೋದು ಸೇವ್ ಆಗುತ್ತೆ. ಈಗ ಆಲ್ರೆಡಿ ಇಲ್ಲಿ ಸೇವ್ ಅಂತ ತೋರಿಸ್ತಾ ಇದೆ, ಇದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಅದೇ ರೀತಿಯಾಗಿ ನೀವು ಬ್ಯಾಕ್ಗ್ರೌಂಡ್ ಯಾವ ರೀತಿ ಬೇಕು ಅಂದ್ಕೊಂಡಿದ್ರೆ ಆ ರೀತಿಯಾಗಿ ಏನು ಮಾಡೋದು ಅಂತಂದರೆ ನೀವು ಸೇವ್ ಮಾಡ್ತಾ ಹೋಗ್ಬೋದು. ಯಾವ ಒಂದು ಆಪ್ಷನ್ ನಿಮಗೆ ಇಷ್ಟ ಆಗಿದೆ, ನನಗೆ ಒಂದು ಆಪ್ಷನ್ ಇಷ್ಟ ಆಗಿದೆ, ಇದನ್ನ ಸೇವ್ ಮಾಡ್ತೇನೆ, ಸೇವ್ ಮಾಡ್ಬೋದು. ಅದೇ ರೀತಿಯಾಗಿ ಕೆಳಗೆ 3 ಡಾಟ್ಸ್ ಕಂಡು ಬರುತ್ತಲ್ಲ, 3 ಡಾಟ್ಸ್ ಇದು ಮಾಡ್ಬೋದು ಅಂತಂದರೆ ನೀವು ವಾಟ್ಸಪ್ ಮೂಲಕ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಳಿಸ್ಬೇಕು ಅನ್ಕೊಂಡಿದ್ರೆ ಹಾಗಾದರೆ ವಾಟ್ಸಪ್ ಟಚ್ ಕೊಡೋದ್ರ ಮೂಲಕ ಅವ್ರಿಗೆ ಏನು ಮಾಡ್ಬೋದು ಅಂತಂದರೆ ನೀವು ಇದೊಂದು ಫೋಟೋನ ಅವರಿಗೆ ಸೆಂಡ್ ಮಾಡ್ಬೋದಾಗುತ್ತೆ. ಅದೇ ರೀತಿಯಾಗಿ ಅದ್ರ ಪಕ್ಕ ಏನು ಕಾಣುತ್ತೆ, ಸ್ಕಿನ್ ಕಲರ್ ಅಂತ ಕಂಡು ಬರುತ್ತೆ. ಸ್ಕಿನ್ ಕಲರ್ನ ಟಚ್ ಕೊಡಿ. ಇಲ್ಲಿ ಸ್ಕಿನ್ ಕಲರ್ ಕೂಡ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಅನೇಕ ಆಪ್ಷನ್ಗಳು ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಸ್ಕಿನ್ ಕಲರ್ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಚೇಂಜ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ನಾನು ಒಂದು ಸ್ಕಿನ್ ಕಲರ್ ಇಲ್ಲಿ ಚೇಂಜ್ ಮಾಡಿದ್ದೀನಿ. ಈಗ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸ್ಕಿನ್ ಕಲರ್ ಚೇಂಜ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕಸ್ಟಮೈಸ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಇಲ್ಲಿ PNG ಫಾರ್ಮೆಟಲ್ಲಿ ಕಂಡು ಬರುತ್ತೆ. ನಿಮ್ಗೆ ಬೇಕಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ನಾವು ಇಟ್ಕೋಬೋದು. ಇಲ್ಲಿ ಕಸ್ಟಮೈಸ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಇದನ್ನು ನಾವು ಕ್ಲಿಕ್ ಮಾಡಿ. ಇಲ್ಲಿ ನೀವು ಗ್ಯಾಲರಿಯಲ್ಲಿ ನೀವು ಯಾವ ಒಂದು ಫೋಟೋ ನೀವು ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಯಾವುದಾದ್ರು ನಿಮ್ಮ ಫೋಟೋ ಇದೆಯಾ, ಹಾಗಾದರೆ ಅದನ್ನು ಏನು ಮಾಡ್ತೀರಾ ಅಂತಂದರೆ ನೀವು ಬ್ಯಾಕ್ಗ್ರೌಂಡಾಗಿ ಇಟ್ಕೋಬೋದು. ನಾನು ಇಲ್ಲೊಂದು ಕಾರ್ಟೂನ್ ಫೋಟೋ ಇದೆ, ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಈ ಒಂದು ಫೋಟೋ ನಾನು ಬ್ಯಾಕ್ಗ್ರೌಂಡಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಈ ಒಂದು ಫೋಟೋನ ನೀವೇನು ಮಾಡೋದು, ಸೆಟ್ ಮಾಡ್ಬೋದು. ಹೀಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಕೂಡ ನೀವು ಸೆಟ್ ಮಾಡ್ಬೋದಾಗುತ್ತೆ, ನಿಮಗೆ ಇಷ್ಟವಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ನ. ಅದೇ ರೀತಿಯಾಗಿ
ಇಲ್ಲಿ ನೋಡ್ತೇವೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಬೇಕಂತಂದರೆ ಇಲ್ಲಿ ಈಗ ಅಂದರೆ ಬ್ಲರ್ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ, ಇಲ್ಲೆಲ್ಲ ಹಿಂದುಗಡೆ ಬ್ಲರ್ ಜಾಸ್ತಿ ಆಗುತ್ತೆ ಹೋಗುತ್ತೆ. ಮಾಲ್ ಬೇಕಂತಂದರೆ ಏನಾಗುತ್ತೆ ಅಂತಂದರೆ ಲೆಫ್ಟ್ ಸೈಡ್ ಅನ್ನೋ ಮೂಲಕ ಏನಾಗುತ್ತೆ ಅದು ಬ್ಲರ್ ಅನ್ನೋದು ಕಡಿಮೆ ಆಗುತ್ತೆ. ನಾನು ಬ್ಲರ್ ಅನ್ನೋದು ಜಾಸ್ತಿ ಮಾಡ್ತಾ ಇದ್ದೀನಿ. ಹೀಗೆ ಯಾವುದೇ ಅಪ್ಲಿಕೇಶನ್ ಇಲ್ಲದೆ ಈ ಒಂದೇ ಅಪ್ಲಿಕೇಶನಲ್ಲಿ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ. ಅದೇ 2x1 ಇದರಲ್ಲಿ ಕಲೆಕ್ಷನಲ್ಲಿ ನಾವು ಏರ್ ಕಲರ್ ಕೂಡ ಚೇಂಜ್ ಮಾಡ್ತಾ ಏನು ಮಾಡ್ಬೋದು ಅಂತಂದರೆ ಫೋಟೋಗಳನ್ನ ಸೆಟ್ ಮಾಡ್ಬೋದು. ಇಲ್ಲ ನನಗೆ ಇನ್ನೂ ಜಾಸ್ತಿ ಬೇಕು 3x3 ಬೇಕಂತಂದರೆ ನೀವು ಯಾವ ಒಂದು ಏರ್ ಕಲರ್ ಸೆಟ್ ಮಾಡ್ತಾರೆ ಇಲ್ಲಿ ಸೆಟ್ ಮಾಡಿ ನೀವೇನು ಮಾಡೋದು ಫೋಟೋನ ಗ್ಯಾಲರಿಯಲ್ಲಿ ಸೇವ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಸೇವ್ ಮಾಡಿದರೆ ಇಲ್ಲಿ ಗ್ಯಾಲರಿಯಲ್ಲಿ ಇದೇನಾಗಿರುತ್ತೆ ಅಂತಂದರೆ ಸೇವ್ ಆಗಿರುತ್ತೆ. ಇಲ್ಲಿ ನೋಡಿ ಗ್ಯಾಲರಿಯಲ್ಲಿ ಏನಾಗಿರುತ್ತೆ ಅಂತಾರೆ ಅನೇಕ ಫೋಟೋಗಳನ್ನ ನಾನು ಸೇವ್ ಮಾಡಿದ್ದೀನಿ. ಇಲ್ಲಿ 3x3 ಸೇವ್ ಮಾಡಿದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಈ ರೀತಿ ಸೇವ್ ಮಾಡ್ತಾ ಹೋಗಿದ್ದೀನಿ. ಈ ರೀತಿಯಾಗಿ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ಅಪ್ಲಿಕೇಶನ್ ಯೂಸ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋ ಅನ್ನೋದು ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ನೀವು ಯೂಸ್ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಯೂಸ್ ಅಂತೇಳಿ, ನೈಸ್ ಅಂತೇಳಿ. ಆದ ಕಾರಣ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊತೀನಿ. ಆ ರೀತಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.